ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು 2 ಕಡೆ ಹೋಗಬೇಕು, ಗುಲ್ಶನ್ 1 ಆ್ಯಂಡ್ ಗುಲ್ಶನ್ 2. ಫಸ್ಟ್ ಹೋಗ್ತಾ ಇರೋದು ಗುಲ್ಶನ್ 2ಗೆ. ಗುಲ್ಶನ್ 2ಗೆ ಯಾಕೆ ಹೋಗ್ತಾ ಇದ್ವಿ ಅಂತ ಅಂದರೆ, ಶಿವಾಂಶ್ದು ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ಗೆ ಕೊಟ್ಟಿದ್ವಿ, ಅದು ರೆಡಿಯಾಗಿದೆ ಅಂತ ಅಂದರು. ಸೊ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನಪ್ಪ ಈ ಟೈಮಲ್ಲಿ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋದು, ಸ್ಕೂಲ್ ಎಂಡ್ ಆಗ್ತಾ ಬಂತು ಅಂದ್ಕೊಳ್ಬೋದು ನೀವು. ಈ ಊರಲ್ಲಿ ಹೇಗೆ ಮಾರ್ಚ್ ಎಂಡ್ ಏಪ್ರಿಲ್ ಫಸ್ಟಲ್ಲಿ ವಿಂಟರ್ ಹಾಲಿಡೇಸ್ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲೇನು ಜೂನ್ ಎಂಡ್ ತನಕ ಸ್ಕೂಲ್ ಇದೆ. ಅದಾದಮೇಲೆ ಹಾಲಿಡೇ ಸ್ಟಾರ್ಟ್ ಆಗುತ್ತೆ, ಮತ್ತು ಆಗಸ್ಟ್ಗೆ ರಿಓಪನ್ ಆಗೋದು. ನಾವಿಲ್ಲಿ ಬಂದಿದ್ದು ಡಿಸೆಂಬರ್ 29 ಆ್ಯಂಡ್ ಮಿಡಲಲ್ಲಿ ವಿಂಟರ್ ಹಾಲಿಡೇ ಇತ್ತು. ಅದಾದಮೇಲೆ ಜನವರಿ 13 ಏನೋ ಸ್ಕೂಲ್ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ತನಕ ನಾವು ಏನೋ ಸ್ಕೂಲ್ ಕ್ಲೋಸ್ ಇರುತ್ತಲ್ಲ, ಸೊ ಯೂನಿಫಾರ್ಮ್ ಬಗ್ಗೆ ಅವ್ರ ಅಡ್ಮಿಷನ್ ಬಗ್ಗೆ ಏನೂ ಮಾತಾಡೋಕೆ ಇರಲಿಲ್ಲ. ಸೊ ಒನ್ಸ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಾವು ಅಲ್ಲಿ ಹೋಗಿ ಮಾತಾಡಿ, ಮತ್ತು ಯೂನಿಫಾರ್ಮ್ ಏನೇನು ಬೇಕು, ಏನು ಸ್ಪೋರ್ಟ್ಸ್ ಯೂನಿಫಾರ್ಮು ಮತ್ತು ರೆಗ್ಯುಲರಾಗಿ ಬೇರೆ ಏನು ಯೂನಿಫಾರ್ಮ್ ಹಾಕೋಬೇಕು ಎಲ್ಲ ಅವ್ರ ಹತ್ರ ತಿಳ್ಕೊಂಡು ಮತ್ತೆ ಇಲ್ಲಿ ಸ್ಟಿಚ್ ಕೊಟ್ಟಿದ್ದು. ಸೊ ಈ ಟೈಮಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲಿಂದ ಸೀದಾ ನಾವು DNCC ಮಾರ್ಕೆಟ್, ನನ್ನ ಹಿಂದಿನ ವ್ಲಾಗಲ್ಲಿ ಏನು ಹೇಳಿದ್ದೀನಿ, ಗುಲ್ಶನ್ 1ನಲ್ಲಿರೋ ಢಾಕಾದಲ್ಲಿರೋ ಗುಲ್ಶನ್ 1ನಲ್ಲಿರೋ DNCC ಮಾರ್ಕೆಟ್ ತೋರಿಸ್ತೀನಿ ಅಂತ ಅಲ್ಲಿಗೆ ಬಂದ್ವಿ ನಾವು. ಆ್ಯಂಡ್ ಎಲ್ಲ ಕಡೆ ಜನ, ಯಪ್ಪ ನನಗೆ ನಿಮ್ಗೆ ಗೊತ್ತಿರತ್ತೆ ಬಾಂಗ್ಲಾದೇಶ ಅಂದರೆ ಜನಸಂಖ್ಯೆ ಜಾಸ್ತಿ. ಎಲ್ಲಿ ನೋಡಿದ್ರು ಜನಗಳು, ಶಾಪ್ಸು, ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ಬರ್ಬೋದು ಮತ್ತು ಕನ್ಫ್ಯೂಷನ್ ಕೂಡ ಆಗುತ್ತೆ ಎರಡು ಹಾಗೆ. ಆ್ಯಂಡ್ ಇಲ್ಲಿ ಸೆರಾಮಿಕ್ ಐಟಮ್ಸು, ಏನು ಮನೆಗೆ ಬೇಕಾಗಿರೋ ಶೋ ಐಟಮ್, ಕ್ಲಾಕ್ ಎಲ್ಲ ಥರದ್ದು ಇದೆ. ನೋಡಿದ್ವಿ, ಇಷ್ಟ ಆಯಿತು. ನಮ್ಮದು ಫರ್ನಿಷ್ಡ್ ಹೌಸ್, ಸೊ ಏನೂ ಜಾಸ್ತಿ ಈ ಥರ ಎಲ್ಲ ಶೋ ಪೀಸ್ಗಳೆಲ್ಲ ತೊಗೊಳ್ಳೋ ಏನಿರಲಿಲ್ಲ, ಇತ್ತು ಆಲ್ರೆಡಿ. ಆ್ಯಂಡ್ ಏನು ಡಿನ್ನರ್ ಸೆಟ್ ಅಲ್ಲ, ಡೈನಿಂಗ್ ಟೇಬಲ್ ಸೆಟ್ ಇತ್ತು, ಶೂಸ್ ಮತ್ತು ಏನು ಗ್ರಾಸರಿ ಎಲ್ಲ ಹಾಕಿರೋ ಕಂಟೈನರ್ಸ್ ಎಲ್ಲ ಇತ್ತು ತುಂಬ. ನಾವಿಲ್ಲಿ ರೀಚ್ ಆಗಿದ್ದು ಮಾತ್ರ 1 ಗಂಟೆ ಆಗಿತ್ತು. ಆ ಟೈಮಲ್ಲಿ ಅವ್ರದ್ದು ಪ್ರೇಯರ್ ಟೈಮ್ ಆಗಿತ್ತಾ. ಸೊ ಒಂದು ಅರ್ಧ ಗಂಟೆ ಅಂದರೆ 1 ಗಂಟೆಯಿಂದ 35 ನಿಮಿಷ ವೆಯ್ಟ್ ಮಾಡಿದ್ವಿ. 1:35 ತನಕ ಯಾರೂ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಇತ್ತು, ಯಾಕಂದರೆ ಪ್ರೇಯರ್ ಟೈಮ್ ಅಲ್ವಾ. ಸೊ ಪ್ರೇಯರ್ ಆದಮೇಲೆ ನಾವು ಸೀದಾ ಒಳಗಡೆ ಫಿಶ್ ಏನಿದೆ ಅಲ್ಲಿಗೆ ಬಂದ್ವಿ. ಯಾಕಂದರೆ ನಮಗೆ ಮೇಯ್ನ್ ಅದು ಬೇಕಿತ್ತು, ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಆದರೂ ಇತ್ತು, ಫಿಶ್ಶು ಮೀಟ್ ಏನು ಇರಲಿ. ಅವರಂದರೆ ಏನು ಜಾಸ್ತಿ ಸ್ಟೋರ್ ಮಾಡೋಕ್ಕೂ ಹೋಗಲ್ಲ, ಜಾಸ್ತಿ ತೊಗೊಂಡು ಬರೋಕ್ಕೂ ಹೋಗಲ್ಲ. ಯಾಕಂದರೆ ವಾರದಲ್ಲಿ ಸ್ಯಾಟರ್ಡೆ ಮತ್ತು ಮಂಡೇ ನಾನು ತಿನ್ನಲ್ಲ. ಸೊ ಉಳಿದ ದಿನಕ್ಕೆ ಏನು ಬೇಕೋ ಅಷ್ಟು ತೊಗೊಳ್ಳೋದು, ಮತ್ತು ನೆಕ್ಸ್ಟ್ ಫ್ರೈಡೇ ಮತ್ತು ಬರೋದು. ಜಾಸ್ತಿ 2 ವೀಕ್ಸ್ 3 ವೀಕ್ಸ್ಗೆ ಆಗೋಷ್ಟೆಲ್ಲ ಸ್ಟೋರ್ ಮಾಡಲ್ಲ, ನನಗೆ ಇಷ್ಟನೂ ಆಗಲ್ಲ ಅದು. ಆ್ಯಂಡ್ ಲಾಸ್ಟ್ ಟೈಮ್ ಅನನ್ಯ ಮಾರ್ಕೆಟ್ ಅಂತ ಇದೆ, ಅಲ್ಲಿಗೆ ಹೋಗಿ ನೋಡಿದ್ದು ನಾನು, ಏನು ಸಾರ್ಡಿನ್ ಫಿಶ್ ಅಂತ ತೊಗೊಂಡು ಬಂದಿರೋದು, ಏನು ಬೂತಾಯಿ ಅಂತೀವಿ ಅದು. ಬಟ್ ಅದಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳಿದ್ರು ಅದಲ್ಲ ಅಂತ. ಅದಕ್ಕೆ ಭಯ ಆಗುತ್ತೆ ನನಗೆ. ಏನು ಬಂಗುಡೆ ಗೊತ್ತಾಗುತ್ತೆ, ಬೂತಾಯಿನೂ ಗೊತ್ತಾಗುತ್ತೆ ಅಂದ್ಕೊಂಡೆ, ಬಟ್ ಅದು ತಿನ್ನೋಗನೆ ಅಂದರೆ ಇಲ್ಲಿ ಸಾರ್ಡಿನ್ ಫಿಶ್ ಅಂತಲೇ ಬರೆದಿತ್ತು, ಬಟ್ ಅದು ಆಗಿರಲಿಲ್ಲ. ಸೊ ಆ ಥರದ್ದೆಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ, ಸೊ ನೋಡ್ಕೊಂಡು ತಗೋಬೇಕಾಗುತ್ತೆ. ಆ್ಯಂಡ್ ಇದೆ ವೆಜಿಟೇಬಲ್. ಹಾಂ, ಇಲ್ಲಿ ವೆಜಿಟೇಬಲ್ಸ್ ಇಲ್ಲೇನು ಗೊತ್ತಾ, ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಸಿಗುತ್ತೆ ಇಲ್ಲಿ. ಅಂದರೆ ಬೇರೆ ಕಡೆ ಎಲ್ಲಿ ಸಿಗಲಿಲ್ಲ ಅಂದರೂ ಇಲ್ಲಿ ಸಿಗುತ್ತೆ. ಯಾಕಂದರೆ ತುಂಬ ನಾವು ಕಣ್ಣಿಗೆ ಬೀಳುತ್ತೆ ನೋಡಿ, ಇಲ್ಲಿ ನೋಡಿ ಅಷ್ಟು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಚೆನ್ನಾಗಿ. ಸೊ ನಾವು ಯಾವ್ದು ಬೇಕೋ ಅದು ಪಿಕ್ ಮಾಡ್ಕೊಳ್ಬೋದು, ಚೆನ್ನಾಗಿ ಸಿಗುತ್ತೆ ಅದು. ಸೊ ಇಲ್ಲಿ ಬಂದರೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅದು ಮಾರ್ನಿಂಗ್ ಬರಬೇಕು, ನಾವು ಬಂದಿರೋದು ಇವಾಗ ಅದೇ ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಸಂಜೆ ಮೇಲೆ 6-7 ಗಂಟೆ ಮೇಲೆ ಬಂದರೆ ಸ್ವಲ್ಪ ಕೆಲವೊಂದು ಬಾಡೋಗಿದೆ ಅನಿಸುತ್ತೆ, ಯಾಕಂದರೆ ಎಲ್ಲರೂ ಆರಿಸಿ ಬಿಟ್ಟೋಗಿರ್ತಾರಲ್ಲ ಬೇಡದೇ ಇದ್ದಿದ್ದು. ಸೊ ಬೆಳಗ್ಗೆ ಬಂದರೆ ಚೆನ್ನಾಗಿ ಸಿಗುತ್ತೆ. ಇನ್ನೂ ಬೆಳಗ್ಗೆ 10 ಗಂಟೆಗೆಲ್ಲ ಬಂದರೂ ಚೆನ್ನಾಗಿರುತ್ತೆ. ಬಟ್ ಏನು ಪರವಾಗಿಲ್ಲ, ಇವಾಗೂ ಫ್ರೆಶ್ ಆಗೇ ಇದೆ ವೆಜಿಟೇಬಲ್ಸ್ ಎಲ್ಲ. ನನಗೇನು ಸೊಪ್ಪು ಅದೆಲ್ಲ ಬೇಕಿತ್ತು, ಮತ್ತು ಏನು ಹೀರೆಕಾಯಿ, ಕರಿ ಪತ್ತರ್, ಏನೋ ಕರಿಬೇವಿನ ಸೊಪ್ಪು ಬೇಕಿತ್ತು, ಧನಿಯಾ ಅದೆಲ್ಲ ಬೇಕಿತ್ತು, ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ಮಾತ್ರ ಪ್ರೈಸ್ ಏನು ಹೇಳೋದು, ದುಡ್ಡು ಮಾತ್ರ ತುಂಬ ಜಾಸ್ತಿನೇ ಎಲ್ಲ. ಅಂದರೆ ವೆಜಿಟೇಬಲ್ಸಿಗೆ ಓಕೆ, ಬೇರೆ ಏನು ತೆಂಗಿನಕಾಯಿ ಕೆಲವುದಕ್ಕೆಲ್ಲ ಹೋಲಿಸಿದ್ರೆ ಯಪ್ಪ. ಇವಾಗ ನಾವಿರೋದು ಹೊರಗಡೆನೇ, ಗೊತ್ತು ನನಗೆ, ಊರಿದು ಇಲ್ಲಿ ಕಂಪೇರ್ ಮಾಡೋಕ್ಕಾಗಲ್ಲ. ಸ್ಟಿಲ್ 1 to 2 ಅಲ್ವಾ. ಆವಾಗ ನಮ್ಗೆ ಅನ್ಸೋದು ಏನು ಇಷ್ಟೊಂದಿದೆ, ನಮಗೆ ಕೈಯೇ ಮುಂದೆ ಬರೋಲ್ಲ. ಅಲ್ಲೇನು ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸಿಗೆ ಏನೋ ತೊಗೊಂಡು ಬರ್ತೀವಿ, ಇಲ್ಲಿ ಅದೇ ಡಬಲ್ 200. ಆವಾಗ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಹೌದಾ ಇದಕ್ಕೆ ಇಷ್ಟಿದೆಯಾ, ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹಂಗೆ ಅನ್ಸೋದು ನನಗೊಂದೊಂದು ಸಾರಿ. ಯಾಕಂದರೆ ನಮ್ಮ ಆಂಟಿ ಇರೋಲ್ಲ ನನಗೆ ಮನೇಲಿ, ಏನು ನಮಗೆ ಹೆಲ್ಪ್ ಮಾಡ್ತಾರೆ ಅವರು, ಇದಕ್ಕಿಷ್ಟು ಅಂತ ದುಡ್ಡು ಕೊಡುವಾಗ ನನಗೆ ಶಾಕ್ ಆಗೋದು, ಅಪ್ಪ ಇಷ್ಟೊಂದು ದುಡ್ಡಾ, ನಾವು ಇದರಲ್ಲಿ ಏನೇನೋ ಶಾಪ್ ಮಾಡ್ತೀವಿ ಅಲ್ಲ ಊರಲ್ಲಿ ಅಂತ ಅನಿಸುತ್ತೆ. ಇಲ್ಲಿ ಒಂದು ಸಾರಿ 1000 ತೊಗೊಂಡು ಹೋಗೋ, ಅಂದರೆ ಗ್ರಾಸರಿ ಶಾಪಿಂಗ್ ಅಂದ್ರೂ 1000 ತೊಗೊಂಡು ಹೋದರೂ ಸಾಕಾಗಲ್ಲ. ಕೈಗೆ ಇಲ್ಲಿ 150 ರಿಂದ 200 ರೂಪಾಯಿ ಇದೆ. ನನಗೆ ಸ್ಟಾರ್ಟಿಂಗ್ ಬಂದಾಗ ಅನಿಸಿತು, ಯಪ್ಪ
ತೆಂಗಿನಕಾಯಿಗ ಇದೇನು ತೆಂಗಿನಕಾಯಿಗೆ ಇಷ್ಟೊಂದು ದುಡ್ಡು ಅಂತ. ಮತ್ತು ಕೆಲವೊಂದು ಟೊಮೆಟೊ ಅದೆಲ್ಲ ಕಡಿಮೆನೇ ಇದೆ, ಅದು ಸೀಸನ್ ಅಲ್ಲ, ಸೀಸನ್ ಟೈಮಲ್ಲೆಲ್ಲ ಕಡಿಮೆ ಇರುತ್ತೆ. ಆ ಡೇಟ್ಸ್ ತೊಗೊಳ್ಳೋಣ ಅಂತ ಬಂದ್ವಿ. ಡೇಟ್ಸ್ಗೆ ಎಲ್ಲನೂ 1,500-2,000 ಆ ಥರ ರೇಂಜಲ್ಲೇ ಇದೆ. ಅದೇ ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಪರವಾಗಿಲ್ಲ, ಈ ಬೇರೆ ಕಡೆ ಎಲ್ಲ ಇನ್ನೂ ಜಾಸ್ತಿ ಇರುತ್ತೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ರೀಸನೇಬಲ್ ಇರುತ್ತೆ ಆ್ಯಂಡ್ ಏನೋ ಅವರು ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಸೊ ಕ್ವಾಲಿಟಿ ಮೇಂಟೈನ್ ಮಾಡುವಾಗ ನಾವು ಕ್ವಾಲಿಟಿಗೆ ಮೇನ್ ಇಂಪಾರ್ಟೆನ್ಸ್ ಕೊಡಬೇಕು ಹೊರತು ಕ್ವಾಂಟಿಟಿಗಲ್ಲ. ಅಕಾರ್ಡಿಂಗ್ ಟು ಮೀ, ನಾನಂದರೆ ಜಾಸ್ತಿ ಸಿಗುತ್ತೆ ಅಂತ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ತೊಗೊಂಡ್ಬರೋ ಬದಲು ದುಡ್ಡು ಜಾಸ್ತಿ ಆದರೂ ಚೆನ್ನಾಗಿದೆ ಅಂತ ಫ್ರೆಶ್ ಆಗಿ ಸಿಕ್ಕಿದ್ರೆ ಅದನ್ನು ತೊಗೊಳ್ಳೋದು ಒಳ್ಳೇದಲ್ವಾ ಅಂತ. ವೆಜಿಟೇಬಲ್ಸ್ಗೆಲ್ಲ ಓಕೆ, ಫ್ರೆಶ್ ಏನಿದೆ ಅದು ತಕ್ಕನಾಗೆ ರೇಟ್ ಹಾಕ್ತಾರೆ. ಇದು ಹಾಗೆ ಕ್ವಾಲಿಟೀಸ್, ನಟ್ಸ್ ಏನು ಡ್ರೈ ನಟ್ಸ್, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಎಲ್ಲ ಡೇಟ್ಸ್ಗೂ ಅಂದರೆ ಆಲ್ಮೋಸ್ಟ್ 1,500-2,000 ಇತ್ತು. ಫ್ರೂಟ್ಸ್ ತೊಗೊಳ್ಳೋಣ ಅಂತ ಫ್ರೂಟ್ಸ್ ಇರೋ ಕಡೆ ಬಂದ್ವಿ. ಸ್ಟ್ರಾಬೆರಿ ಕೇಳಿದ್ವಿ, ಒಂದು ಬಾಕ್ಸ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬಾಕ್ಸ್ಗೆ 500 ರೂಪೀಸ್ ಅಂತೆ. ರುಪೀಸ್ ಅಲ್ಲ, ಸಾರಿ, ಠಾಕಾ. ಇಲ್ಲಿ ನಾವೇನು ಇಂಡಿಯಾದಲ್ಲಿ ರುಪೀಸ್ ಹೇಳ್ತೀವಿ, ಇಲ್ಲಿ ಠಾಕಾ, ಆಯಿತಾ, ಠಾಕಾ ಹೇಳ್ತಾರೆ ಇವರು. 500 ಠಾಕಾ ಅಂತ ಅಂದರು. ಆಮೇಲೆ ಒಂದು ಅವಕಾಡೋಗೆ ಒಂದು ಅವಕಾಡೋ ಎಷ್ಟು 400 ರೂಪೀಸ್. ನೀವೇ ಥಿಂಕ್ ಮಾಡಿ ಊರಿಂದ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. 1-2 ಡಬಲ್ ಅಲ್ವಾ. ಆ್ಯಂಡ್ ನಮಗೆ ಏನು ಕೆಲವೊಂದು ಪಾತ್ರೆಗಳೆಲ್ಲ ಬೇಕಿತ್ತು, ಅದು ತೊಗೊಂಡ್ವಿ. ಮತ್ತು ರೈಸು ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ರೆಡ್ ರೈಸಲ್ಲಿ ವೆರೈಟೀಸ್ ಇರುತ್ತೆ. ನಾವು ಒನ್ಸ್ ತೊಗೊಂಡು ಬಂದ್ವಿ, ಅದು ಬೇರೆ ರೀತಿ, ಅದು ಶ್ರೀಲಂಕನ್ ರೈಸ್ ಏನೋ ಆಗಿತ್ತು. ನಾವೇನು ತಿಂತೀವಿ ಆದ ರೈಸು ಹುಡ್ಕೊಂಡು ಹೋಗ್ಬೇಕು, ಸಿಗಲ್ಲ ಅಂತ ಇಲ್ಲ, ಸಿಗುತ್ತೆ, ಅದರಲ್ಲಿ ನೋಡ್ಕೋಬೇಕು ಹಾಗೆ. ಆಮೇಲೆ ಇಲ್ಲಿ ನಟ್ಸು ಕೂಡ ಕ್ಯಾಶು ಎಲ್ಲ ಚೆನ್ನಾಗಿ ಸಿಕ್ತು, ತೊಗೊಂಡ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇವಾಗ ನಾವೇನು ಗ್ರಾಸರೀಸ್ ಎಲ್ಲ ತೊಗೊಳ್ತಾ ಇದ್ದೀವಿ, ಅದನ್ನು ಏನು ಬುಟ್ಟಿಯಲ್ಲಿ ಒಬ್ಬರು ಹೊತ್ಕೊಂಡು ಮಧ್ಯ ಸಿಗ್ತಾರೆ ನಿಮಗೆ, ಆಯಗಳ ಥರ. ಅಂದರೆ ಹೆಲ್ಪ್ ಮಾಡ್ತೀವಿ ಅಂತ ಬರ್ತಾರೆ, ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಬಾಂಗ್ಲಾದೇಶಲ್ಲಿ ಜಾಸ್ತಿ 2 ಕ್ಲಾಸ್ ಜಾಸ್ತಿ ಇದೆ, ಅಂದರೆ ಪೂರ್ ಅಷ್ಟೇ. ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಅವರು ಕಡಿಮೆನೇ ಇರೋದು. ತುಂಬ ರಿಚ್ ಇರೋರು ಇದ್ದಾರೆ, ತುಂಬ ಪೂವರ್ ಇರೋರು ಇದ್ದಾರೆ ಹಾಗೆ. ಸೊ ಇವರೆಲ್ಲ ನೀವು ಕಾಣ್ಬೋದು ಇಲ್ಲಿ ಏನೋ ಮಧ್ಯೆ ಸಿಗ್ತಾರೆ. ಮತ್ತು ಏನೋ ದುಡ್ಡು ಕೊಡಿ, ಕಷ್ಟ ಇದೆ, ಹಾಗೆ ಹೀಗೆ ಹೇಳ್ಕೊಂಡು ತುಂಬ ಜನ ಬರ್ತಾರೆ. ತುಂಬ ಜನ ನೋಡೋಕೆ ಬೇಜಾರಾಗುತ್ತೆ, ಬಟ್ ಯಾರಿಗೆಲ್ಲ ಅಂತ ಕೊಡೋದು. ಬಟ್ ನಮ್ಮ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತೀವಿ, ಮಾಡಬೇಕು ಕೂಡ ನಾವು. ಬಟ್ ತುಂಬ ಜನ ಎಲ್ಲಿ ಹೋದ್ರೂ ಎಲ್ಲ ಕಡೆನೂ ಒಂದು 50-60 ಜನ ಸಿಗ್ಬೋದು, ಅಷ್ಟು ಜನ ಇದ್ದಾರೆ ಎಲ್ಲ. ಮತ್ತು ಕೆಲವರೆಲ್ಲ ಹ್ಯಾಂಡಿಕ್ಯಾಪ್ಟ್, ಅವ್ರನ್ನೆಲ್ಲ ನೋಡುವಾಗ ಬೇಜಾರಾಗುತ್ತೆ. ಕೈ ಕಾಲು ಸರಿ ಇಲ್ದಿದ್ದವರೆಲ್ಲ ಪಾಪ, ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು. ಬಟ್ ಕರೆಕ್ಟ್ ಇರೋರಿಗೆ ಹೆಲ್ಪ್ ಮಾಡುವಾಗ ಒಂದು ಸ್ವಲ್ಪ ಡೌಟ್ ಆಗುತ್ತೆ, ನಿಜವಾಗ್ಲೂ ಕೇಳ್ತಾ ಇದ್ದಾರಾ ಇಲ್ಲ ಸುಮ್ಮನೆ ದುಡಿಯೋಕ್ಕಾಗದೆ ಕೇಳ್ತಾ ಇದ್ದಾರಾ ಅಂತ. ಅಲ್ಲೆಲ್ಲ ಮುಗಿಸ್ಕೊಂಡ್ವಿ, ಹೊರಗೆ ಬಂದ್ವಿ. ಏನು ಬೊಕೆ ಇರೋ ಕಡೆ ಎಲ್ಲ ಒಂದು ಸರಿ ನೋಡಿದ್ವಿ. ಅಲ್ಲೆಲ್ಲ ಆದಮೇಲೆ ನೆಕ್ಸ್ಟ್ ಅಲ್ಲಿಂದ ನಾವು ಆಟೋ ರಿಕ್ಷಾ ಏನಿದೆ ಅದರಲ್ಲಿ ಹೋಗೋಣ ಅಂತ. ಹೊಸ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಕಾರಲ್ಲಿ ಹೋಗೋದು ಇದ್ದೇ ಇರುತ್ತೆ. ಸೊ ಆಟೋ ರಿಕ್ಷಾದಲ್ಲಿ ಹೋಗೋಣ ಅಂತ ಅಲ್ಲಿ ಬಂದ್ವಿ. ಆಟೋ ರಿಕ್ಷಾ ಇಲ್ಲಿ ಹೇಗೆ ಗೊತ್ತಾ, ಫುಲ್ ಕ್ಲೋಸ್ ಆಗಿರುತ್ತೆ, ಫುಲ್ ಕ್ಲೋಸ್. ನೀವೇ ನೋಡಿ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಒಂದು ಒಳ್ಳೆ ಬ್ಲಾಗ್ಸ್ಗೆ ಬರ್ತೀನಿ. ಕೀಪ್ ಸಪೋರ್ಟಿಂಗ್ ಯುವರ್ ಗರ್ಲ್. ಓಕೆ ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.